ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ ಕ್ರೇಜಿ ಮನಿ ವಿತ್ ಶ್ರೀಯಿಂದ. ಇವತ್ತು 20 ಅಕ್ಟೋಬರು. ಇವತ್ತೇನು ಮಾರ್ಕೆಟಲ್ಲಿ ಆಗ್ಬೋದು ಅದ್ರ ಬಗ್ಗೆ ನೋಡೋಣಂತೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ, ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ನೆನ್ನೆ ಏನಾಯಿತು ಮಾರ್ಕೆಟಲ್ಲಿ ನೋಡೋಣಂತೆ. ಅದರಿಂದ ಏನು ಆಗ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ ನೋಡೋಣ. ಇಂಡಿಯನ್ ಮಾರ್ಕೆಟ್ ನೆನ್ನೆ ಸ್ವಲ್ಪ ಪಾಸಿಟಿವ್ ಇತ್ತು. ಎಸ್ಪೆಷಲಿ ಚೈನಾ GDP ಇಂದ ಗ್ಲೋಬಲ್ ಎಲ್ಲ ಮಾರ್ಕೆಟಲ್ಲೂ ಸ್ವಲ್ಪ ಪಾಸಿಟಿವ್ ಅಟ್ಮಾಸ್ಫಿಯರ್ ಇತ್ತು. ಬಟ್ ಆ GDP ನಂಬರ್ ಏನಿತ್ತು ಅದು ಎಸ್ಟಿಮೇಷನ್ಗಿನ್ನ ಕಮ್ಮಿನೇ ಆಗಿತ್ತು. ಅದ್ರ ಜೊತೆಗೆ ನಾವು ನೋಡೋಣಂತೆ ನಿನ್ನೆ ಏನಾಗಿದೆ ಮಾರ್ಕೆಟಲ್ಲಿ. ಮಾರ್ಕೆಟ್ ಒಂದು 11,800 ಲೆವೆಲ್ ಏನಿತ್ತು ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಆ ಲೆವೆಲನ್ನು ಮೇಲೆ ಕ್ಲೋಸ್ ಮಾಡಿ ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಡ್ತು. ಈ ಫಾಲ್ಸ್ ಬ್ರೇಕ್ಔಟಲ್ಲಿ ಸಾಕಷ್ಟು ಜನ ಯಾರು ಟೆಕ್ನಿಕಲ್ಸ್ ನೋಡ್ತಾರೆ ಅವರೆಲ್ಲ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ಅವ್ರ ಪ್ರಕಾರ ಇದು ಬ್ರೇಕ್ಔಟು. ಈ ಬ್ರೇಕ್ಔಟ್ ಏನಿದೆ ಇದು ಫಾಲ್ಸ್ ಬ್ರೇಕ್ಔಟ್ ಆಗಿರುತ್ತೆ. ಯಾಕಂದರೆ ಇವತ್ತು ಅದು 11,800 ಮೇಲೆ ಕ್ಲೋಸ್ ಆಯಿತು ಅಂದರೆ ಪ್ರಾಬಬ್ಲಿ ಇದು ಫಾಲ್ಸ್ ಬ್ರೇಕ್ಔಟ್ ಅಲ್ಲ. ಬಟ್ ನಾಳೆ ಇವತ್ತು ಆ್ಯಕ್ಚುಲಿ ಅದಕ್ಕೆ ಕೆಳಗಡೆ ಕ್ಲೋಸ್ ಆದರೆ ಅದು ಫಸ್ಟ್ ಕನ್ಫರ್ಮೇಷನ್ನು ಇಲ್ಲಿಂದ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅನ್ನೋದಕ್ಕೆ. ಕೆಲವೊಂದು ವಿಚಾರಗಳಿದೆ. USA ಮಾರ್ಕೆಟಲ್ಲಿ ನಿನ್ನೆ ಒಂದು ಇಂಪಾರ್ಟೆಂಟ್ ಪ್ಯಾಟ್ರನ್ ಆಗಿದೆ. ಅದಕ್ಕೆ ಈವ್ನಿಂಗ್ ಸ್ಟಾರ್ ಪ್ಯಾಟ್ರನ್ ಅಂತ ಕರಿತೀವಿ. ಈವ್ನಿಂಗ್ ಸ್ಟಾರ್ ಪ್ಯಾಟ್ರನ್ ಜನರಲಿ ಎಲ್ಲೆಲ್ಲಾಗುತ್ತೆ ಅಲ್ಲಿ ಎಂಟೈರ್ ಸೈಕಲ್ ಚೇಂಜ್ ಆಗುತ್ತೆ. ಈ ಈವ್ನಿಂಗ್ ಸ್ಟಾರ್ ಮಾರ್ನಿಂಗ್ ಸ್ಟಾರ್ ಅನ್ನೋ ಪ್ಯಾಟ್ರನ್ಸು ಯಾವ ಟೆಕ್ನಿಕಲ್ ಪ್ಯಾರಾಮೀಟರ್ಸಲ್ಲಿ ಆಗುತ್ತೆ. ಈ ಜಾಗದಲ್ಲಿ ನಾವು ಜನರಲಿ ನೋಡಿರ್ಬೇಕಾದ್ರೆ ತುಂಬ ದೊಡ್ಡ ಮೂಮೆಂಟೇ ಬರುತ್ತೆ. ಆ ದೊಡ್ಡ ಮೂಮೆಂಟ್ ನಮಗೆ ಮಾರ್ಕೆಟ್ 7,500 ರೇಂಜಲ್ಲಿ ಎಲ್ಲಿ ಹೋಗಿತ್ತು ಆವಾಗಲೂ ಕೂಡ ಕಾಣಿಸಿತ್ತು, ಇವಾಗಲೂ ಕೂಡ ಕಾಣಿಸ್ತಾ ಇದೆ. ಸೊ ಆದ್ದರಿಂದ ನನ್ನ ಪ್ರಕಾರ ಮಾರ್ಕೆಟಲ್ಲಿ ರಿವರ್ಸಲ್ ಆಲ್ರೆಡಿ ಇಂಡಿಯನ್ ಮಾರ್ಕೆಟಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ರಿವರ್ಸಲ್ ಬಂದಿದೆ ಅಂತ. ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ಸಲ್ಲೂ ಸಂಕೇತಗಳಿದೆ. USA ಮಾರ್ಕೆಟಲ್ಲಿ ಆಲ್ರೆಡಿ ಈ ಸಂಕೇತ ಮತ್ತೆ ಬಂದಿದೆ. ಈ ಸಂಕೇತ ಏನು ಬಂದಿದೆ ಇದ್ರ ಜೊತೆಗೆ ಇವತ್ತು ಮಾರ್ಕೆಟ್ ಏನಾದರೂ ನೆಗೆಟಿವ್ ಆಗಿ ಕ್ಲೋಸ್ ಮಾಡ್ತು ಅಂದರೆ ಅದು ಕನ್ಫರ್ಮೇಷನ್ ಮಾಡುತ್ತೆ. ಅದು ಆಗೋ ಸಂಭಾವನೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಯುರೋಪಿಯನ್ ಮಾರ್ಕೆಟಲ್ಲೂ ನೆಗೆಟಿವ್ ಸಂಕೇತ ನಿನ್ನೆ ಬಂತು, ಅದು ಕಂಟಿನ್ಯೂ ಆಗೋ ಸಂಭಾವನೆ ತುಂಬಾ ಜಾಸ್ತಿ ಇದೆ. ನಾನು ನಿಮಗೆ ಹೇಳ್ತಾ ಇರೋಂಗೆ ನಾಳೆ ವೆಡ್ನೆಸ್ಡೇ ಏನಿದೆ ಒಂದು ಬಿಲ್ ಪಾಸ್ ಆಗೋದ್ರಲ್ಲಿದೆ USA ಮಾರ್ಕೆಟಲ್ಲಿ ಸ್ಟಿಮ್ಯುಲಸ್ ಬಗ್ಗೆ. ಬಟ್ ಆ ಸ್ಟಿಮ್ಯುಲಸ್ ಬಗ್ಗೆ ಮಾರ್ಕೆಟಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆಂದರೆ ಇದು ಜಸ್ಟ್ $300 ಬಿಲಿಯನ್ ಬಿಲ್. ಮುಂಚೆ ಇದ್ದಿದ್ದ ಬಿಲ್ಲು $2 ಟ್ರಿಲಿಯನ್ ಬಿಲ್ ಇತ್ತು. ಇದಕ್ಕೂ ಕಂಪೇರ್ ಮಾಡಿದ್ರೆ ಸೈಜಲ್ಲಿ ಹಾರ್ಡ್ಲಿ 15% ಇರುತ್ತೆ. ಈ 15% ಬಿಲ್ಲು ಪಾಸ್ ಆಗಲ್ಲ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ. ಆದ್ದರಿಂದ ಸಾಕಷ್ಟು ನೆಗೆಟಿವ್ ಆಗಿದೆ ಮಾರ್ಕೆಟು. ಪ್ರಾಬಬ್ಲಿ ಅದು ಪಾಸು ಆಗ್ಬೋದು, ಅದರಿಂದ ಮಾರ್ಕೆಟ್ ಸ್ವಲ್ಪ ಮೇಲೂ ಬರ್ಬೋದು. ಒಂದು ನೋಡಿ, ಮಾರ್ಕೆಟ್ ಆಲ್ಮೋಸ್ಟು ನಿಮಗೆ 11,900 12,000 ಹೈ ಮಾಡಿರೋದು. ಆದರೂ ನೀವು ಬೇರೆ ಸ್ಟಾಕ್ಗಳನ್ನು ಹೋಗ್ಬಿಟ್ಟು ಕಂಪೇರ್ ಮಾಡಿ ನೋಡಿ, ಅದು ಸ್ಟಾಕ್ ಪ್ರೈಸಸ್ ಏನಿದೆ, ಯಾವ ಹೈ ಮಾಡಿತ್ತು ಅಲ್ಲಿಂದ ಯಾವ ಪ್ರೈಸಲ್ಲಿದೆ ಅಂತ. ಈಗ 10% 20% ಕರೆಕ್ಷನ್ ಮಾಡಿ 4-5% ಮೇಲೆ ಬಂದರೆ ಅದರಲ್ಲಿ ಏನೂ ನಿಮಗೆ ಪ್ರಾಫಿಟ್ ಆಗಿರಲ್ಲ. ಮಾರ್ಕೆಟ್ ಬರೀ ಡಿಸೀವ್ ಮಾಡ್ತಾ ಇದೆ. ಈಗ 5% ಕರೆಕ್ಷನ್ ಆಗಿ 1-2% ಮೇಲೆ ಬಂದಿರ್ಬೋದು. ಬಟ್ ಏನಾಗ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಪ್ರತಿಯೊಂದು ಏನು ರ್ಯಾಲಿ ಆಗ್ತಾ ಇದೆ ಅಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ. ಈಗ ನೀವು ಏನು ಕಾಣಿಸ್ತಾ ಇದೆ ಇದನ್ನು ಬೈಯಿಂಗ್ ಅಂತ ಅಂದ್ಕೊಂಡು ನೀವು ಕನ್ಫ್ಯೂಸ್ ಆದರೆ ಅಲ್ಲಿ ನೀವು ಸ್ಟಕ್ ಆಗ್ತೀರಾ. ಯಾಕಂದರೆ ಇಲ್ಲಿ ಬೈಯಿಂಗ್ ಆಗ್ತಾ ಇಲ್ಲ, ಇದು ಶಾರ್ಟ್ ಕವರಿಂಗ್ ಆಗಿರೋದು. ಶಾರ್ಟ್ ಕವರಿಂಗನ್ನು ಕನ್ಫ್ಯೂಸ್ ಮಾಡಿಕೊಂಡು ಬೈಯಿಂಗ್ ಅಂತ ಏನು ಮಾಡೋಕ್ಕೆ ಹೋದರೆ ಇಲ್ಲಿ ನೀವು ತುಂಬ ಸೀರಿಯಸ್ ಆಗಿ ಸ್ಟಕ್ ಆಗ್ತೀರಾ. ಇಲ್ಲಿಂದ ಮಾರ್ಕೆಟ್ ತುಂಬಾ ಜಾಸ್ತಿ ಕರೆಕ್ಷನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕೆ ಸಾಕಷ್ಟು ರೀಸನ್ಗಳಿದೆ. ಅದನ್ನು ಆಲ್ರೆಡಿ ನೆನ್ನೆ ಕೊಟ್ಟಿದ್ದೀನಿ, ನಿಮಗೆ October 1 ಕೊಟ್ಟಿದ್ದೀನಿ. ನಿಮಗೆ ಮುಂಚೆಯಿಂದನೂ ಹೇಳ್ತಾನೆ ಬರ್ತಾ ಇದ್ದೀನಿ ಮಾರ್ಕೆಟಿಂದ ದೂರ ಇರಿ ಅಂತ. ಇಲ್ಲಿ ನೀವು ಲಾಂಗ್ ಪೊಸಿಷನ್ಸ್ ಇದ್ದರೆ 12,100 ಹೈಯೆಸ್ಟ್ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಚಾನ್ಸಸ್ ಇರೋದು. ಇಲ್ಲಿಂದ
ಕೆಳಗೆ ಬರೋಕ್ಕೆ ಸಾಧ್ಯತೆ ಆಲ್ಮೋಸ್ಟ್ 9,000 ಪಾಯಿಂಟ್ವರೆಗೂ ಸಂಭಾವನೆ ಇದೆ. ಕಮ್ಮಿ ಅಂದರೂ 10,500ವರೆಗೂ ಅಂತೂ ಬರುತ್ತೆ. ಆದ್ದರಿಂದ ಮಾರ್ಕೆಟಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಮಾರ್ಕೆಟ್ ತುಂಬಾ ಕೆಳಗೆ ಬರೋ ಸಂಭಾವನೆಗಳು ಜಾಸ್ತಿ ಇದೆ. ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ, ನೀವು ಶಾರ್ಟ್ ಪೊಸಿಷನ್ಸ್ ತೊಗೊಳ್ಳೋದಾದರೆ ಐಡಿಯಲ್ಲು ಇವಾಗ ನಿಮಗೆ ರಿಸ್ಕ್ ರಿವಾರ್ಡ್ ತುಂಬ ಫೇವ್ರಬಲ್ ಆಗಿರುತ್ತೆ. ನೀವು ಶಾರ್ಟ್ಸ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಲಾಂಗ್ಸ್ ಮಾತ್ರ ಹೋಗಬೇಡಿ. ಆದಷ್ಟು ಮಾರ್ಕೆಟಿಂದ ದೂರ ಇರಿ. ನೀವು ಪೋರ್ಟ್ಫೋಲಿಯೋ ಏನಾರು ಮಾಡಬೇಕು ಅಂದರೆ ಇನ್ನೊಂದು 6 ತಿಂಗಳು ರಿಲ್ಯಾಕ್ಸ್ ಆಗಿರಿ. ಇಲ್ಲ ಅಂದರೆ ಯಾವಾಗ ಮಾರ್ಕೆಟ್ 5% 10% ಕರೆಕ್ಷನ್ ಆಗುತ್ತೆ, ಆವಾಗ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಆದ್ದರಿಂದ ನೀವು ಮಾರ್ಕೆಟಿಂದ ದೂರ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ನೀವು ಮಾರ್ಕೆಟ್ ಪ್ರಾಬಬ್ಲಿ ಫ್ಲ್ಯಾಟಿಶ್ ಆಗಿ ಓಪನ್ ಆಗ್ಬೋದು ಅಥವಾ ಸ್ವಲ್ಪ ಪಾಸಿಟಿವ್ ಆಗೂ ಓಪನ್ ಆಗ್ಬೋದು. ಬಟ್ ಆಲ್ರೆಡಿ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಕರೆಕ್ಷನ್ ಆಗಿಬಿಟ್ಟಿದೆ. ನಿನ್ನೆ 1.5% ಡೌ ಜೋನ್ಸು, S&P, ನ್ಯಾಸ್ಡ್ಯಾಕು ಪ್ರತಿಯೊಂದು ಬಿದ್ದಿರೋದು. ಯುರೋಪಿಯನ್ ಮಾರ್ಕೆಟ್ಸು ಸ್ವಲ್ಪ ಕರೆಕ್ಷನ್ ಮಾಡಿತ್ತು, ಬಟ್ ಫ್ಯೂಚರ್ಸಲ್ಲಿ ಆಲ್ರೆಡಿ 1% ಕರೆಕ್ಷನ್ ಮಾಡಿದೆ. ಸೊ ಇವಾಗ ಎಲ್ಲ ನೆಗೆಟಿವ್ ಬಂದರೆ ಸಾಕಷ್ಟು ಮಾರ್ಕೆಟಲ್ಲಿ ನೆಗೆಟಿವಿಟಿ ಕಾಣಿಸ್ಬೋದು. ನಾವು ಕಮೋಡಿಟೀಸಲ್ಲಿ ನೋಡೋದಾದರೂ ಕಮೋಡಿಟೀಸು ಒಂದು ರೇಂಜಲ್ಲಿದೆ. ಇದು ಕೂಡ ಕಂಟಿನ್ಯೂಸ್ ಆಗಿ ಬೀಳೋ ಎಲ್ಲ ಸಾಧ್ಯತೆಗಳು ಇದೆ. ಫಸ್ಟ್ ಟೈಮ್ ಹಿಸ್ಟ್ರಿಲಿ ಪ್ರಾಬಬ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟು, ಗೋಲ್ಡು, ಸಿಲ್ವರು, ಕ್ರೂಡು ಪ್ರತಿಯೊಂದು ಒಟ್ಟಿಗೆ ಕ್ರ್ಯಾಶ್ ಆಗೋ ಎಲ್ಲ ಸಂಭಾವನೆಗಳು ಇದೆ. ಅದ್ರ ಸಂಕೇತಗಳು ಬರ್ತಾ ಇದೆ. ಟೈಮ್ ಅನಾಲಿಸಿಸ್ ಪ್ರಕಾರ ಇವತ್ತು ಒಂದು ಇಂಪಾರ್ಟೆಂಟ್ ದಿವಸ ಆಗಿರುತ್ತೆ. ಇವತ್ತು 11,800 ಕೆಳಗೆ ಕ್ಲೋಸ್ ಮಾಡಿದ್ರೆ ಮಾರ್ಕೆಟು ಅದು ಕನ್ಫರ್ಮ್ ಮಾಡ್ತಾ ಇದೆ ಡೌನ್ ಟ್ರೆಂಡು. ಆದ್ದರಿಂದ ಸ್ನೇಹಿತರೆ, ಶಾರ್ಟ್ ಮಾಡಬೇಕಾ ಐಡಿಯಲ್ ಟೈಮು. ನಿಮ್ಮ ಸ್ಟಾಪ್ ಲಾಸ್ ಇನ್ನೊಂದು 200 ಪಾಯಿಂಟ್ಸ್ ಇರುತ್ತೆ. ನೀವು ಲಾಂಗ್ ಮಾಡೋದಾದರೆ ಅವಾಯ್ಡ್ ಮಾಡಿ, ಪೋರ್ಟ್ಫೋಲಿಯೋ ಮಾಡೋದಾದರೆ ಅವಾಯ್ಡ್ ಮಾಡಿ. ಅದು ಬಿಟ್ಟರೆ ನಾನು ಇನ್ನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಸ್ಟಾಕು ಕರೆಕ್ಷನ್ ಆಗುತ್ತೆ. ನಿಮ್ಮ ರಿಲಯನ್ಸ್ ಕೂಡ ಕರೆಕ್ಷನ್ ಆಗೋ ಎಲ್ಲ ಲಕ್ಷಣಗಳು ಇದೆ. ರಿಲಯನ್ಸ್ 1,500ರಿಂದ 1,800 ರೇಂಜಲ್ಲಿ ಬರೋ ಸಂಭಾವನೆಗಳು ತುಂಬಾ ಜಾಸ್ತಿ ಇದೆ. ನೀವು ಅಲ್ಲಿ ಖರೀದಾರಿ ಮಾಡೋದು ತುಂಬ ಉತ್ತಮ ಆಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಗೆ ಒಳ್ಳೊಳ್ಳೆ ಪ್ರೈಸಲ್ಲಿ ನಿಮಗೆ ನಿಮ್ಮ ಫೇವ್ರೆಟ್ ಸ್ಟಾಕ್ಗಳು ಸಿಗುತ್ತೆ. ಅಲ್ಲಿ ನೀವು ಅದನ್ನು ಬೈ ಮಾಡಿ ನೀವು ಪೋರ್ಟ್ಫೋಲಿಯೋಲಿ ಇಟ್ಕೋಬೋದು. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.